ಪ್ರೀವಿಯಸ್ ವಿಡಿಯೋದಲ್ಲಿ ಬಂದು ನಂದು ಡಾಕರ್ ಇಮೇಜನ್ನು ಪುಲ್ ಮಾಡ್ಕೊಂಡಿದ್ದೆ ಅಂತ ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಆ ಡಾಕರಲ್ಲಿ ಜಸ್ಟ್ ಡಾಕರ್ ಇಮೇಜಸ್ ಅಂತ ಕೊಡ್ತು ಅಂದರೆ ಟಾಮ್ ಕ್ಯಾಟ್ ಅಂತ ಬರ್ತಾ ಇದೆ. ನಾವು ಈ ಡಾಕರ್ ಇಮೇಜಸ್ಸಿಂದ ಯಾವ ರೀತಿ ಕಂಟೈನರ್ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಇದು ಟಾಮ್ ಕ್ಯಾಟ್ ಆಗಿರೋದ್ರಿಂದ ನಾನು ಮೊದಲು ಟಾಮ್ ಕ್ಯಾಟ್ದು ಪೋರ್ಟ್ ಯಾವುದು ಅಂತ ತಿಳ್ಕೊಳ್ತೀನಿ. ಜಸ್ಟ್ ಇದು 8080 ನಿಮ್ಗೆ ಗೊತ್ತಾಗಿಲ್ಲ ಅಂತ ಈ ರೀತಿ ಟೈಪ್ ಮಾಡಿ. ಇನ್ ಕೇಸ್ ಏನಾದರೂ ಅಪಾಜಿ ಪುಲ್ ಮಾಡಿತ್ತು ಅಂತ ಅಂದರೆ ಅಥವಾ HTTPD ಪುಲ್ ಮಾಡಿತ್ತು ಅಂತ ಅಂದರೆ ನೀವು ಇಲ್ಲಿ ಈ ರೀತಿ ನೇಮ್ ಕೊಟ್ಬಿಡ್ತಾ ಹೋಗ್ಬೋದು. ಎಲ್ಲ 8080 ಇರುತ್ತೆ, ಸಾರಿ 80. ಮತ್ತು ಇನ್ನೊಂದ್ರದ್ದು ಅಪಾಚಿದು ಬಂದು 80 ಇರುತ್ತೆ. ಇದು ಬಂದು 8080 ಟಾಮ್ ಕ್ಯಾಟ್ದು. ನೆಕ್ಸ್ಟ್ ಬಂತು ಅಂದರೆ ರನ್ ಮಾಡಬೇಕು ಅಂತ ಅಂದರೆ ನಿಮಗೆ ಕಮೆಂಡು ಇಲ್ಲಿ ಜಸ್ಟು ಎಲ್ಪ್ ಅಂತ ಕೊಡ್ತು ಅಂತ ನಿಮಗೆ ಕಮೆಂಡ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಬೇಕಾದರೆ ನೀವು ನೋಡ್ಬೋದು. ರನ್ ಮಾಡಬೇಕು ಅಂತಂದರೆ ಡಾಕರ್ ರನ್ -IT, ಅದಾದಮೇಲೆ ಡಿಟ್ಯಾಚ್ಡ್ ಮೂವ್ಗೋಸ್ಕರ ನಾನು ಬ್ಯಾಕ್ಗ್ರೌಂಡ್ ರನ್ ಆಗೋಕ್ಕೋಸ್ಕರ -D ಅಂತ ಕೊಡ್ತೀನಿ. ಅದಾದಮೇಲೆ ಬಂದು ಪೋರ್ಟ್ ನಂಬರ್ ಮೆನ್ಷನ್ ಮಾಡ್ತೀನಿ 8080. ಇಲ್ಲಿ ಮೆನ್ಷನ್ ಮಾಡೋದನ್ನು ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಇದು ಬಂದು ಇನ್ ಕೇಸ್ ಏನಾದರೂ ಆಕ್ಸೆಸ್ ಮಾಡಬೇಕು ಅಂದರೆ ಟಾಮ್ ಕ್ಯಾಟ್ ಸರ್ವರ್ನಲ್ಲಿ 8080ನ ಕೊಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಇಲ್ಲಿ 80 ಅಂತ ಕೊಟ್ಟರು ರನ್ ಆಗುತ್ತೆ. ನೀವು ಅಲ್ಲಿ ಅದನ್ನ ಅಪ್ಲಿಕೇಶನ್ನ ರನ್ ಮಾಡಿದಾಗ ನೀವು 80 ಕೊಡಬೇಕಾಗುತ್ತೆ ಅಷ್ಟೇ. ಇದು ಬಂದು ಕಂಪಲ್ಸರಿ. ನಿಮ್ಮದು ಟಾಮ್ ಕ್ಯಾಟ್ದು ಸರ್ವರ್ದು ಏನು ಪೋರ್ಟ್ ಇರುತ್ತೋ ಆ ಪೋರ್ಟ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅಪಾಚಿದಾಯಿತು ಅಂತಂದರೆ 80, HTTPD ಆಯಿತು ಅಂತಂದರೆ 80 ಮಾಡಬೇಕಾಗುತ್ತೆ. ಟಾಮ್ ಕ್ಯಾಟ್ ಆಯಿತು ಅಂತಂದರೆ 80. ಆ ಪೋರ್ಟ್ ಯಾವುದಿರುತ್ತೆ ಅದರದ್ದು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆದಮೇಲೆ ನಿಮ್ಮದು ಟಾಮ್ ಕ್ಯಾಟ್ದು ಏನು ಇಮೇಜ್ ನೇಮ್ ಪುಲ್ ಮಾಡಿದ್ರೋ ಅದರದ್ದು ನೇಮ್ ಕೊಡಬೇಕಾಗುತ್ತೆ. ಇದು ಬಂದು ಟಾಮ್ ಕ್ಯಾಟ್. ಅದಾದಮೇಲೆ ಲೇಟೆಸ್ಟ್ ಟ್ಯಾಗ್ ಕೊಡಬೇಕಾಗತ್ತೆ. ಇಲ್ಲಿ ಜಸ್ಟು ಎಂಟರ್ ಮಾಡಿ. ಇವಾಗ ನೋಡ್ಬೋದು ಈ ರೀತಿ ಬಂತು ಅಂತ ಅಂದರೆ ನಿಮಗೆ ಕಂಟೈನರ್ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಇವಾಗ ಕಂಟೈನರ್ ಕ್ರಿಯೇಟ್ ಆಗಿದೆಯೋ ಆಗಿಲ್ವೋ ಅಂತ ಯಾವ ರೀತಿ ಚೆಕ್ ಮಾಡೋದು, ಇವಾಗ ಇಮೇಜು ಫುಲ್ ಆಗಿದೆಯೋ ಇಲ್ವೋ ಅನ್ನೋದಕ್ಕೆ ನೀವು ಡಾಕರ್ ಇಮೇಜಸ್ ಅಂತ ಕೊಟ್ಟು ತಿಳ್ಕೊಂಡ್ರಿ, ಅಥವಾ IMG ಅಂತ ಕೊಟ್ಟರು ಬರುತ್ತೆ. ಅದು ಸಾರಿ IMGನೋ ಏನೋ ಬರುತ್ತೆ. ಓಕೆ, ನಾವು ಇದನ್ನು ಅಲ್ಲಿಯೇ ಸೆಟ್ ಮಾಡ್ಕೋಬೇಕು, ಪ್ರಾಬ್ಲಮ್ ಏನಿಲ್ಲ. ಡಾಕರ್ ಇಮೇಜಸ್ ಅಂತ ಕೊಟ್ಟರು ಬರುತ್ತೆ. ಇವಾಗ ನೀವು ಕಂಟೈನರ್ ರನ್ ಆಗ್ತಾ ಇಲ್ವೋ ಅಂತ ತಿಳ್ಕೋಬೇಕು ಅಂತಂದರೆ ಜಸ್ಟ್ ಡಾಕರ್ PS ಅಂತ ಕೊಟ್ಟರೆ ಇಲ್ಲಿ ಕಂಟೈನರ್ ರನ್ ಆಗ್ತಾ ಇರೋದು ತೋರಿಸುತ್ತೆ. ಕಂಟೈನರ್ ಒಂದೊಂದು ಏನಾಗುತ್ತೆ ಅಂತಂದರೆ ರನ್ ಆಗಲ್ಲ, ಜಸ್ಟ್ ಎಕ್ಸಿಟ್ ಆಗಿರುತ್ತೆ ಅಂತ ಅಂದರೆ ಸ್ಟಾಪ್ ಆಗಿರುತ್ತೆ. ಅದನ್ನು ಚೆಕ್ ಮಾಡಬೇಕು ಅಂತಂದರೆ ಡಾಕರ್ PS -A ಅಂತ ಕೊಟ್ಟರೆ ರನ್ ಆಗಿರೋದು, ರನ್ ಆಗಿಲ್ದೆ ಹೋಗಿರೋದು ಎಲ್ಲ ತೋರಿಸ್ಬಿಡುತ್ತೆ. ಇಲ್ಲಿ ನೋಡ್ಬೋದು ರನ್ ಆಗಿರೋದು ಒಂದು ತೋರಿಸ್ತಾ ಇದೆ, ಒಂದು ಯಾವುದೋ ಒಂದು ಎಕ್ಸಿಟೆಡ್ ಅಂತ ಬರ್ತಿದೆ ಅಂತಂದರೆ ಇದು ಯಾವುದೋ ಒಂದು ಸ್ಟಾಪ್ ಆಗಿದೆ. ಇದು ಬಂದು ಐ ಥಿಂಕ್ 3036 ಅಂತಂದರೆ MySQL ಇದು, ಅದು ರನ್ ಆಗ್ತಾ ಇದೆ. ಓಕೆ, ಅಲ್ಲ ಸಾರಿ, ಸ್ಟಾಪ್ ಆಗಿದೆ. ಇದು ಬಂದು ರನ್ ಆಗ್ತಾಯಿದೆ. ಇಲ್ಲಿ ನೋಡ್ಬೋದು ಟಾಮ್ ಕ್ಯಾಟ್ದು ಈ ಕಂಟೈನರ್ ರನ್ ಆಗ್ತಾ ಇದೆ. ಅದನ್ನು ಆಕ್ಸೆಸ್ ಮಾಡಬೇಕು ಅಂತಂದರೆ 00 ಅಂತಂದರೆ ನಮ್ಮದು ಪೋರ್ಟ್ ನಂಬರು, 8080 ಅಂತ ಸಾರಿ 00 ಅನ್ನೋದು ನಮ್ಮ IP ಅಡ್ರೆಸ್ಸು, ಇದು ಬಂದು ಪೋರ್ಟ್ ನಂಬರು. ಇವಾಗ ಇದನ್ನು ಆಕ್ಸೆಸ್ ಮಾಡಬೇಕು ಅಂತಂದರೆ ಮೊದಲು ಜಸ್ಟ್ IP ADD ಅಂತ ಕೊಡಿ. ಇಲ್ಲಿ ಬಂದು ನಿಮಗೆ IP ಅಡ್ರೆಸ್ ಸಿಗುತ್ತೆ. ಇದನ್ನು ಕಾಪಿ ಮಾಡಿ ನಿಮ್ಮ ಏನಿದೆ ಬ್ರೌಸರ್ಗೆ ಹೋಗಿ ಜಸ್ಟ್ ಪೇಸ್ಟ್ ಮಾಡಿ ರನ್ ಮಾಡಿ. ಇದು ಮೇ ಬಿ ರನ್ ಆಗೋ ಡೌಟು. ಮೇ ಬಿ ಏನಾಗಿರುತ್ತೆ ಅಂತ ಅಂದರೆ ನಿಮ್ಮದು ಡಾಕರ್ ಕಂಟೈನರ್ ಏನಿರುತ್ತೆ ಅದರೊಳಗಡೆ ಬಂದು ಯಾವುದೇ ರೀತಿ ವೆಬ್ ಪೇಜಸ್ಗಳನ್ನ ನೀವು ಅಲ್ಲಿ ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಮಾಡಿರಲ್ಲ, ನಾವೇ ಮ್ಯಾನ್ಯುವಲಾಗಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಅದನ್ನು ಬಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಕ್ರಿಯೇಟ್ ಮಾಡೋದು. index.html ಅಂತ ಒಂದು ಫೈಲ್ನ ಕ್ರಿಯೇಟ್ ಮಾಡಿ ಯಾವ ರೀತಿ ಅದನ್ನು ಆಕ್ಸೆಸ್ ಮಾಡೋದು ಅನ್ನೋದನ್ನು ನೋಡೋಣ ನಾವು.